ವೀಲಿಂಗ್ ಮಾಡಬೇಡ ಎಂದಿದ್ದಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ. ಶಿವಮೊಗ್ಗದ ಶಿಕಾರಿಪುರದ ದೊಡ್ಡಪೇಟೆ ಯುವಕನಿಗೆ ಗಾಯವಾಗಿದೆ. 4 ಯುವಕರ ದಾಳಿಯಿಂದ 24 ವರ್ಷದ ಸುಶೀಲ್ಗೆ ಗಾಯಗಳಾಗಿದೆ. ಶಿಕಾರಿಪುರದ ಕುಮುದ್ವತಿ ಶಾಲೆಯ ಕಂಪ್ಯೂಟರ್ ಟೀಚರ್ ಸುಶೀಲ್ ಅನ್ನೋದು ಗೊತ್ತಾಗ್ತಾ ಇದೆ. ಸುಶೀಲ್ ಹೊಟ್ಟೆ ಹಾಗೂ ಎದೆ ಭಾಗಕ್ಕೆ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು. ಗಾಯಾಳು ಸುಶೀಲ್ಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಡಿಎಸ್ಪಿ ಕೇಶವ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಬಿವೈ ರಾಘವೇಂದ್ರ ಕೂಡ ಸಂಸದರು ಸ್ಥಳಕ್ಕೆ ಬರ್ತಾ ಇದ್ದಂತೆ ನ್ಯಾಯಕ್ಕಾಗಿ ಜನರು ಘೋಷಣೆಯನ್ನ ಕೂಗಿದ್ದಾರೆ. ನೋಡಿ, ಇಲ್ಲಿ ವೀಲಿಂಗ್ ಮಾಡಬೇಡ ಅಂತ ಬುದ್ಧಿ ಹೇಳಿದಷ್ಟೇ. ಆ ಬುದ್ಧಿ ಹೇಳಿದ್ದೇ ತಪ್ಪಾಗಿತ್ತು. ಬುದ್ಧಿ ಹೇಳಿದವರಿಗೆ ಚಾಕುವಿನಿಂದ ಇರಿಯಲಾಗಿತ್ತು. ಶಿವಮೊಗ್ಗದ ಶಿಕಾರಿಪುರದ ದೊಡ್ಡಪೇಟೆ ಯುವಕನಿಗೆ ಇದರಿಂದ ಗಂಭೀರವಾದಂಥ ಗಾಯಗಳಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 4 ಹುಡುಗರು ಬುದ್ಧಿ ಹೇಳಿದ್ಕೆ 24 ವರ್ಷದ ಸುಶೀಲ್ಗೆ ಚಾಕುವಿಂದ ಇರಿತಾರೆ. ನೀನು ಯಾರೋ ಹೇಳೋದಕ್ಕೆ ಅಂತ. ಶಿಕಾರಿಪುರದ ಕುಮುದ್ವತಿ ಶಾಲೆಯ ಕಂಪ್ಯೂಟರ್ ಟೀಚರ್ ಆಗಿ ಈ ಸುಶೀಲ್ ಕೆಲಸ ಮಾಡ್ತಾ ಇದ್ದಂಥ ಹುಡುಗ. ಸುಶೀಲ್ ಹೊಟ್ಟೆ ಹಾಗೂ ಎದೆ ಭಾಗಕ್ಕೆ ಚಾಕುವನ್ನು ಇರಿದಿದ್ರು. ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಹಿಂಗಾದ್ರೆ ಹಿಂಗೆ ಬುದ್ಧಿ ಹೇಳಂಗೂ ಇಲ್ವಾ? ವೀಲಿಂಗ್ ಮಾಡೋದೇ ತಪ್ಪು, ಅದರಲ್ಲೂ ವೀಲಿಂಗ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ಕೆ ಈ ಥರ ವರ್ತನೆಯನ್ನು ಮಾಡ್ತಾರೆ ಅಂತ ಅಂದರೆ ಇವ್ರ ವಿರುದ್ಧ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ತಕ್ಷಣಕ್ಕೆ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಏನಾಯಿತು ಎತ್ತ ಎಲ್ಲ ವಿಚಾರಿಸಿದ್ದಾರೆ. ಹಾಗೆಯೇ ಸಂಸದರು ಕೂಡ ಆಗಮಿಸಿದ್ದಾರೆ. ಬಿವೈ ರಾಘವೇಂದ್ರ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರೋರ ಜೊತೆಗೆ ಮಾತಾಡಿದ್ದಾರೆ. ಸಂಸದರು ಸ್ಥಳಕ್ಕೆ ಬರ್ತಿದ್ದಂತೆ ನಮಗೆ ನ್ಯಾಯ ಬೇಕು ಅಂತ ಜನರು ಘೋಷಣೆಯನ್ನು ಕೂಗಿದ್ದಾರೆ. ಇದು ತಪ್ಪು, ಹಾಗಿದ್ರೆ ಇಲ್ಲಿ ಯಾರು ಓಡಾಡೋ ಹಾಗೆ ಇಲ್ಲ, ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳೋ ಹಾಗೆ ಇಲ್ಲ. ಫಸ್ಟ್ ಆಫ್ ಆಲ್ ವೀಲಿಂಗ್ ಮಾಡೋ ಹಾಗೆ ಇಲ್ಲ. ತುಂಬ ಜನ ಯುವಕರಿಗೆ ಇದೊಂದು ಹುಚ್ಚು, ವೀಲಿಂಗ್ ಮಾಡೋದು. ತಮ್ಮ ಪ್ರಾಣಕ್ಕೂ ಹಾನಿ ಮಾಡ್ಕೊಳ್ದಲ್ದೆ ಹಿಂದೆ ಮುಂದೆ ಓಡಾಡ್ತಿರೋರ ಪ್ರಾಣಕ್ಕೂ ಹಾನಿ ಆಗತ್ತೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಸದ್ಯ ಸ್ಥಳದಲ್ಲಿ ಯಾವ ಥರದ ವಾತಾವರಣ ಇದೆ ಮತ್ತು ಸುಶೀಲ್ ಪರಿಸ್ಥಿತಿ ಹೇಗಿದೆ ನವೀನ್? ಹೌದು ನೀತಿ, ಪ್ರಮುಖವಾಗಿ ಶಿಕಾರಿಪುರ ಪಟ್ಟಣದಲ್ಲಿ ಯುವಕನವರಿಗೆ ಚಾಕಿರುವಂತಹ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ವೀಲಿಂಗ್ ಮಾಡದಂತೆ ಬುದ್ಧಿವಾದ ಹೇಳಿದ್ದಕ್ಕೆ ಆ ಒಂದು 4 ಜನರ ಯುವಕರ ಗುಂಪು ಸುಶೀಲ್ ಎಂಬ ಯುವಕನಿಗೆ ಚಾಕುವನ್ನ ಇದ್ದ ಕೆಲಸವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಘಟನೆಯನ್ನ ಈಗಾಗಲೇ ರಾತ್ರಿ ಅದರಲ್ಲೇ ಆತ ಸೈಕಲ್ ಅನ್ನ ವೀಲಿಂಗ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಸುಶೀಲ್ ಆತನಿಗೆ ಶಿಕಾರಿಪುರದ ಉಪಸ್ಥಿತರಾಗಿ ಕೆಲಸ ಮಾಡಿದಂತ ಸುಶೀಲ್ ಬುದ್ಧಿವಾದವನ್ನ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆತ ಹಾಗೆ ಹೋಗಿ ನಂತರದಲ್ಲಿ 4 ಜನ ಯುವಕರನ್ನ ಕರ್ಕೊಂಡು ಬಂದು ಸುಶೀಲ್ಗೆ ಚಾಕುವನ್ನು ಹಿಡಿದಿರುವಂತದ್ದು. ಸುಶೀಲ್ಗೆ ಎದೆ ಮತ್ತೆ ಹೊಟ್ಟೆ ಭಾಗಕ್ಕೆ ಚಾಕುವಿನಿಂದ ಗಂಭೀರವಾಗಿ ಗಾಯಗೊಂಡಿದ್ದ. ಆತನನ್ನ ಶಿಕಾರಿಪುರ ಪಟ್ಟಣದ ಆಸ್ಪತ್ರೆಗೆ ಏನು ದಾಖಲು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಇದೀಗ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರುವಂತದ್ದು. ಆತನಿಗೆ ಕೂಡ ಈಗಾಗಲೇ ಆಪರೇಷನ್ ಮಾಡಿ ಆತನ ಆರೋಗ್ಯ ಕೂಡ ಸ್ಥಿರ ಆಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಘಟನೆ ನಡೆದ ನಂತರದಲ್ಲಿ ರಾತ್ರಿ ಕೂಡ ಶಿಕಾರಿಪುರ ಪಟ್ಟಣದ ದೊಡ್ಡಪೇಟೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಸ್ಥಳೀಯರು ಮತ್ತು ಸಾಕಷ್ಟು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾವಣೆ ಆಗಿದ್ರು. ಹಾಗಾಗಿ ಅಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದ್ದು. ಸಂಸದ ಬಿವೈ ರಾಘವೇಂದ್ರ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಹಾಗಾಗಿ ಅಲ್ಲಿ ಪೊಲೀಸರು ಒಂದಷ್ಟು ಬಂದೋಬಸ್ತನ್ನ ಮಾಡಿ ಒಂದು ಪರಿಸ್ಥಿತಿ ತಿಳಿಗೊಳಿಸೋ ಕೆಲಸವನ್ನ ಕೂಡ ಮಾಡಿದ್ರೆ. ಅದೇ ಸಂದರ್ಭದಲ್ಲಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆ ಮುಂಭಾಗದಲ್ಲೂ ಕೂಡ ಇಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ರಾತ್ರಿ ಕೂಡ ಜಮಾವಣೆ ಆಗಿದ್ರು. ಪ್ರಮುಖವಾಗಿ ಈ ಒಂದು ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕನ್ನೋ ಒತ್ತಾಯವನ್ನ ಕೂಡ ಮಾಡಿದ್ರು. ಪ್ರಮುಖವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗ ಅಂದ್ರೆ ಸುಶೀಲ್ಗೆ ಚಾಕು ಇರಿದ 2 ಯುವಕರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಇನ್ನೂರ ಬಂಧನಕ್ಕಾಗಿ ಏನು ಈಗಾಗಲೇ 3 ತಂಡಗಳನ್ನ ಕೂಡ ಮಾಡಿರುವುದಾಗಿ ಎಸ್ಪಿ ನಿತಿನ್ ಕುಮಾರ್ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿರುವಂತದ್ದು. ನೀತಿ, ಓಕೆ, ಧನ್ಯವಾದ ನವೀನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.